ಹಾಯ್ ಎವ್ರಿವನ್, ಈಗ ಎಡಿಷನ್ ಟ್ರಿಕ್ಕನ್ನು ನೋಡೋಣ. ಎಡಿಷನ್ ಸ್ಮಾರ್ಟ್ ಮೆಥಡ್. ಸೊ ಇಲ್ಲಿ 0.2 ಪ್ಲಸ್ 0.22 0.222 0.2222 ಈ ಥರ 0.2 ಅನ್ನು 10 ಸರಿ ಬರೆಯಲಾಗಿದೆ, ಅಂದರೆ 10 ಸರಿ ಬರೆಯಲಾಗಿದೆ. ಸೊ ಈ ಥರ ಇದ್ದಾಗ ಯಾವ ರೀತಿಯಾಗಿ ಎಡಿಷನನ್ನು ಮಾಡ್ಬೋದು ಒಂದು ಲೈನಲ್ಲಿ ಅಂತ ನೋಡೋಣ, ಒಂದೆರಡು ಲೈನಲ್ಲಿ. ಸೊ ಇಲ್ಲಿ 1 to 10, ಸೊ ಇಲ್ಲಿ 10 ನಂಬರ್ವರೆಗೂ ಎರಡನ್ನು ಬರೆಯಲಾಗಿದೆ, 10 ಸರಿ ಬರೆಯಲಾಗಿದೆ. ಸೊ ಇಲ್ಲಿ 1 to 10 ಅಂದರೆ ಬರ್ಕೋಬೇಕು ಸೀರಿಯಲಾಗಿ 1 2 3 4 5 6 7 8 9 10 ಅಂತ ಬರ್ಕೋಬೇಕು. ಸೊ ನೆಕ್ಸ್ಟ್ ಇವು ಪಾಯಿಂಟ್ ಎಡಿಷನ್ ಆಗಿರೋದ್ರಿಂದ, ಅಂದರೆ ಡೆಸಿಮಲ್ ಎಡಿಷನ್ ಆಗಿರೋದ್ರಿಂದ ನಾವು ಇದನ್ನು ಉಲ್ಟಾ ಬರೀಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ 10 to 1 ಅಂತ ಬರ್ಕೋಬೇಕಾಗುತ್ತೆ. ಅಂದರೆ 10 9 8 7 6 5 4 3 2 1 ಅಂತ ಬರ್ಕೊಂಡು ಯಾವ ನಂಬರ್ ರಿಪೀಟ್ ಆಗಿರುತ್ತಲ್ಲ, ಸೊ ಇಲ್ಲಿ 2 ಅನ್ನೋದು ರಿಪೀಟ್ ಆಗಿದೆ. ಸೊ ಇಲ್ಲಿ 2 into 2 ಅಂತ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 1098765432 into 2 ಮಾಡಿದಾಗ ಇಲ್ಲಿ 2097530864 ಬರುತ್ತೆ. ಮತ್ತು ಇಲ್ಲಿ 10 ನಂಬರ್ ಆದ ನಂತರ ಪಾಯಿಂಟ್ ಇರೋದ್ರಿಂದ ಸೊ ಇಲ್ಲಿ 10 ಸಾರಿ ಕೊನೆಗೆ ಬರೆಯಲಾಗಿದೆ. ಸೊ ಇಲ್ಲಿ 10 ಸ್ಥಾನ ಆದ ನಂತರ ನಾವು ಇಲ್ಲಿ ಪಾಯಿಂಟನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಇದು ಅವಾಗ ಏನಾಗುತ್ತೆ, ಇದು 2.097530864 ಆಗುತ್ತೆ. ಈ ರೀತಿಯಾಗಿ ನಾವು ಡೆಸಿಮಲ್ ಎಡಿಷನನ್ನು ಮಾಡಬೇಕಾಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು, ಅವು ಎಷ್ಟು ಸಾರಿ ನಂಬರನ್ನು ಬರೆಯಲಾಗಿದೆ, ಕೊನೆಗೆ ಎಷ್ಟು ಸಾರಿ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ಅದು 1 to 6 ಆಗಿರ್ಬೋದು, 1 to 7, 1 to 5, ಇಲ್ಲಿ 1 to 10 ಇರೋದ್ರಿಂದ ನಾವು 1 to 10 ವರೆಗೂ ಸೀರಿಯಲ್ಲಾಗಿ ಬರ್ಕೋಬೇಕು. ನೆಕ್ಸ್ಟ್ ಇದು ಡೆಸಿಮಲ್ ಎಡಿಷನ್ ಆಗಿರೋದ್ರಿಂದ ನಾವು ಇದನ್ನು ಉಲ್ಟಾ ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ 10 to 1 ಅಂತ ಮಾಡಿಕೊಂಡು ಯಾವ ನಂಬರ್ ರಿಪೀಟ್ ಆಗಿರುತ್ತಲ್ಲ, ಸೊ ಅದಕ್ಕೆ ಇಂಟು 2 ಮಾಡಬೇಕು. ಮತ್ತು ಎಷ್ಟು ಸಾರಿ ಅದು ಮತ್ತು ಎಷ್ಟು ಸ್ಥಾನ ಆದ ನಂತರ ಪಾಯಿಂಟ್ ಇರುತ್ತೆ, ಸೊ ಅಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾಗ ಆನ್ಸರ್ ನಮಗೆ ಈಸಿಯಾಗಿ ಸಿಗುತ್ತೆ. ಅದೇ ರೀತಿ ಇನ್ನೊಂದು ಕ್ವಶನನ್ನು ನೋಡೋಣ. ಇಲ್ಲಿ ಡೆಸಿಮಲ್ ಇಲ್ಲ, 4 + 4 4 + 444 + 4444 ಪ್ಲಸ್ ಅಪ್ ಟು ಇಲ್ಲಿ 10 ನಂಬರ್ಸ್ ಅದಾವೆ. 4ಅನ್ನು ನಾವು 10 ಸರಿ ಇಲ್ಲಿ ಬರೆಯಲಾಗಿದೆ. ಸೊ ಈ ಥರ ಇದ್ದಾಗ ಯಾವ ರೀತಿ ಎಡಿಷನ್ ಮಾಡ್ಬೇಕಂದ್ರೆ, ಸೊ ಒಂದ್ರ ಕೆಳಗೆ ಒಂದು ಬರಿತಾ ಕೂತ್ಕೋಬಾರ್ದು. ಸೊ ಅವಾಗ ಅದು ಟಫ್ ಅನಿಸುತ್ತೆ. ಸೊ ಇಲ್ಲಿ 1 to 10 ನಂಬರ್ಸ್ ಅದಾವಲ್ಲ, ಸೊ 1 to 10ವರೆಗೂ ಸೀರಿಯಲ್ಲಾಗಿ ಬರಿಬೇಕು ನಾವು. 1 2 3 4 5 6 7 8 9 10 ಅಂತ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಇವೆಲ್ಲ 9ವರೆಗೂ ಸಿಂಗಲ್ ಡಿಜಿಟ್ ಅದಾವು, ಬಟ್ 10 ಇದು 2 ಡಿಜಿಟ್ ಆಗಿರೋದ್ರಿಂದ ನಾವು ಇದನ್ನು ಸಿಂಗಲ್ ಡಿಜಿಟ್ ಮಾಡ್ಕೋಬೇಕಾಗುತ್ತೆ. ಸೊ 0ನ ಇಲ್ಲೇ ಇಟ್ಟು 1 ಈ ಕಡೆ ಕ್ಯಾರಿ ಆಗುತ್ತೆ. ಸೊ ಅವಾಗ ಅದೇನಾಗುತ್ತೆ, 9 + 1 ಆಗುತ್ತೆ, 10 ಆಯಿತು. ನೆಕ್ಸ್ಟ್ 0 ಇಲ್ಲಿ ಬಿಟ್ಟು +1 ಈ ಕಡೆ ಆಗುತ್ತೆ. ಸೊ 8 + 1 ಏನಾಯಿತು, 9 ಆಯಿತು. ಸೊ ಅವಾಗಿದು ಏನಾಗುತ್ತೆ, 1 2 3 4 5 6 7 9 00 ಆಗುತ್ತೆ. ಈಗ ನಾವು ಅದು ಯಾವ ನಂಬರ್ ಹೆಚ್ಚು ಸರಿ ಅಂದರೆ ಅತಿ ಹೆಚ್ಚು ಸಾರಿ ರಿಪೀಟ್ ಆಗಿರುವಂಥ ನಂಬರ್ ಯಾವುದಿರುತ್ತೆ, 4 ಇದೆ ಇಲ್ಲಿ. ಸೊ ಇಲ್ಲಿ ಇಂಟು 4 ಮಾಡಬೇಕಾಗುತ್ತೆ. ಸೊ ಇಂಟು 4 ಮಾಡಿದಾಗ ಇದೇನಾಗುತ್ತೆ, 49382760 ಆಗುತ್ತೆ. ಸೊ ಇದ್ರದ್ದು ಎಲ್ಲ ಎಡಿಷನ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ, 4938271600. ಸೊ ಡೆಸಿಮಲಲ್ಲಿ ಆದರೆ ನಾವು ಉಲ್ಟಾ ಬರ್ಕೋತೀವಿ. ಸೊ ಇದು ಡೆಸಿಮಲ್ ಇಲ್ಲದೆ ಇರೋ ಕಾರಣ ಸೊ 1 to 10 ಅಂತ ಬರ್ಕೊಂಡು ನೆಕ್ಸ್ಟ್ ಅದು 10 2 ಡಿಜಿಟ್ ಆಗಿರೋದ್ರಿಂದ ನೆಕ್ಸ್ಟ್ ಸಿಂಗಲ್ ಡಿಜಿಟ್ ಆಗಿ ಕ್ಯಾರಿ ನಾವು ಮಾಡಬೇಕಾಗುತ್ತೆ. ಸೊ ಕ್ಯಾರಿಯನ್ನು ಆ ಕಡೆ ಕಳಿಸಿ ಎಲ್ಲವನ್ನು ಸಿಂಗಲ್ ಡಿಜಿಟ್ ಆಗಿ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಟಂಥ ರಿಪೀಟ್ ಆಗಿರುವಂಥ ನಂಬರ್ ಏನಿರುತ್ತಲ್ಲ ಅದಕ್ಕೆ ಇಂಟು 4 ಮಾಡಿದಾಗ ನಂಬರ್ ಯಾವುದಿದೆ ಇಲ್ಲಿ ರಿಪೀಟ್ ಆಗಿರೋ ನಂಬರ್ 4 ಇದೆ. ಸೊ ಇಂಟು 4 ಮಾಡಬೇಕು. ಸೊ ಆವಾಗ ಆನ್ಸರ್ ಬರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಕ್ವಶನನ್ನು ನೋಡೋದಾದರೆ 6 + 6 6 ಪ್ಲಸ್ ಅಪ್ ಟು ಇಲ್ಲಿ 7 ನಂಬರ್ಸ್ ಅದಾವೆ, ಅಂದ್ರೆ 6ಅನ್ನು 7 ಸಾರಿ ಬರೆಯಲಾಗಿದೆ ಲಾಸ್ಟ್ ಕೊನೆಯಲ್ಲಿ. ಸೊ ಆ ಥರ ಇದ್ದಾಗ ಇಲ್ಲಿ 1 to 7 ಅಂತ ಬರ್ಕೋಬೇಕು. ನೆಕ್ಸ್ಟ್ 1 to 7 ಅಂತ ಬರ್ಕೊಂಡು ನೆಕ್ಸ್ಟ್ ಅದಕ್ಕೆ ಯಾವ ನಂಬರ್ ರಿಪೀಟ್ ಆಗಿರುತ್ತೆ, ಸೊ ಇಲ್ಲಿ 6 ಅನ್ನೋದು ರಿಪೀಟ್ ಆಗಿದೆ. ಸೊ ಇಲ್ಲಿ ಇಂಟು 6 ಮಾಡಬೇಕಾಗುತ್ತೆ. ಅಂದರೆ 1 2 3 4 5 6 7 ಇಂಟು 6 ಮಾಡಿದಾಗ ಆನ್ಸರ್ ಏನು ಬರುತ್ತೆ, 740740 ಬರುತ್ತೆ. ಈ ರೀತಿಯಾಗಿ ನಾವು ಎಡಿಷನನ್ನು ಮಾಡ್ಬೋದು. Please like, share and subscribe my channel. Thank you.